ಮುಂದೆ ಸೋದೆ ಮಠದ ಪರಂಪರೆಯಲ್ಲಿ 20ನೇ ಯತಿಗಳು ಶ್ರೀ ವಾದಿರಾಜ ಸ್ವಾಮಿಗಳು. ಶ್ರೀ ಮಧ್ವಾಚಾರ್ಯರು ದ್ವೈತ ವೇದಾಂತದ ಸಾಮ್ರಾಟರಾದರೆ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಆ ಸಾಮ್ರಾಜ್ಯದ ಯುವರಾಜರು. ಇವರು ಬ್ರಹ್ಮಪದಾರ್ಹ 100 ಜನ ಋಜುಗಳಲ್ಲಿ 98ನೇವರಾದ ಲಾತವ್ಯ ನಾಮಕ ಋಜುಗಳು. ಹಿಂದೆ ದ್ವಾಪರದಲ್ಲಿ ಸುದೇವ ಎಂಬ ಹೆಸರಿನ ಬ್ರಾಹ್ಮಣನಾಗಿ ಅವತಾರ ಮಾಡಿ ಕುಂಡಿನಪುರದ ಭೀಷ್ಮಕ ರಾಜನ ಪುತ್ರಿಯಾದ ಶ್ರೀ ರುಕ್ಮಿಣೀದೇವಿಯ ಸಂದೇಶವನ್ನು ದ್ವಾರಕಾದಲ್ಲಿರುವ ಶ್ರೀ ಕೃಷ್ಣದೇವರಿಗೆ ತಲುಪಿಸಿ ಶ್ರೀ ಕೃಷ್ಣ ರುಕ್ಮಿಣಿಯರ ವಿವಾಹ ಮಹೋತ್ಸವದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾದರು. ಅವರೇ ಕಲಿಯುಗದಲ್ಲಿ ಪರಮಾತ್ಮನ ಆಜ್ಞಾನುಸಾರ ಕುಂಭಾಸಿ ಕ್ಷೇತ್ರದ ಸಮೀಪದ ಹೂವಿನ ಕೆರೆಯಲ್ಲಿ ರಾಮಾಚಾರ್ಯ ಗೌರೀದೇವಿ ದಂಪತಿಗಳಲ್ಲಿ ಭುವರಾಹ ನಾಮಕರಾಗಿ ಅವತಾರವನ್ನು ಮಾಡಿದರು. ತಮ್ಮ 8ನೇ ವಯಸ್ಸಿನಲ್ಲಿ ಶ್ರೀ ವಾಗೀಶ ತೀರ್ಥರಿಂದಾಗಿ ಆಶ್ರಮವನ್ನು ಪಡೆದರು. ವಾದಿಗಳನ್ನೆಲ್ಲ ಜಯಿಸತಕ್ಕವರಾದ್ದರಿಂದಾಗಿ ಇವರನ್ನು ಶ್ರೀ ವಾದಿರಾಜ ತೀರ್ಥ ಅಂತ ಅನ್ವರ್ಥ ನಾಮ ಇಟ್ಟು ಕರೆದಿದ್ದಾರೆ. ಇವರು ಸರ್ವಜ್ಞರಾದರೂ ಲೋಕ ಮರ್ಯಾದೆಯಂತೆ ಗುರುಗಳಾದ ಶ್ರೀ ವಿದ್ಯಾನಿಧಿಗಳು, ಶ್ರೀ ವಾಗೀಶ ತೀರ್ಥರು, ಶ್ರೀ ವ್ಯಾಸರಾಜರಲ್ಲಿ ವಿದ್ಯೋಪದೇಶವನ್ನು ಪಡೆದರು. ಇವರ ಮಹಿಮೆ ನೂರಾರು ಇದೆ. ಅವುಗಳಲ್ಲಿ ಕೆಲವೊಂದನ್ನು ಹೇಳೋದು ಅಂತಾದರೆ ಸಂಕ್ಷೇಪವಾಗಿ ಅಖಿಲ ನಮ್ಮ ಭಾರತ ಬಹುಭಾಗವನ್ನು ಕಾಲ್ನಡಿಗೆಯಲ್ಲೇನೆ 2 ಬಾರಿ ಸಂಚಾರ ಮಾಡಿ ತೀರ್ಥ ಪ್ರಬಂಧ ಎನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಮತ್ತು ಲಕ್ಷ್ಮೀ ಶೋಭಾನ ಹಾಡನ್ನು ರಚನೆ ಮಾಡಿ ಮದುಮಗನನ್ನು ಬದುಕಿಸಿದ್ದಾರೆ. ಮತ್ತು ರಾಮೇಶ್ವರದಲ್ಲಿ ಮಾರುತನಿಂದಾಗಿ ಪ್ರಾಣದೇವರಿಂದಾಗಿ ಮುಂದೆ ಲಂಕೆಗೆ ಹಾರಲಿರುವಂಥ ರಹಸ್ಯವನ್ನು ಕೇಳಿದ್ದು. ಮತ್ತು ಪುನಾದಲ್ಲಿ 19 ದಿನಗಳಲ್ಲಿ ರುಕ್ಮಿಣಿ ಶ್ರೀವಿಜಯ ಕಾವ್ಯವನ್ನು ರಚನೆ ಮಾಡಿ ರಾಜನ ಪಂಡಿತ ಮಂಡಳಿಯಲ್ಲಿ ಶ್ರೇಷ್ಠ ಕಾವ್ಯ ಅಂತ ಶ್ಲಾಘನೆ ಮಾಡಿಸಿಕೊಂಡು ಆನೆಯ ಮೇಲೆ ಅದಕ್ಕೆ ಸಕಲ ವೈಭವದಿಂದಾಗಿ ಮೆರವಣಿಗೆ ಮಾಡಿಸುವಂತೆ ಮಾಡಿದ್ದು. ಮತ್ತು ವೇದವ್ಯಾಸ ದೇವರ ಅಪ್ಪಣೆಯಂತೆ ಲಕ್ಷಾಲಂಕಾರವನ್ನು ರಚನೆ ಮಾಡಿ ತಮ್ಮ ತಾಯಿ ಶ್ರೀನಿವಾಸ ದೇವರಿಗೆ ಲಕ್ಷ ಆಭರಣಗಳನ್ನು ಹಾಕ್ತೇನೆ ಎನ್ನುವಂತಹ ಏನೊಂದು ಹರಕೆ ಹೊತ್ತುಕೊಂಡಿದ್ದರೂ ಅದನ್ನು ತೀರಿಸಿದ್ದು. ಮತ್ತು ಧರ್ಮಸ್ಥಳದಲ್ಲಿ ಮಂಜುನಾಥ ದೇವರ ಪ್ರತಿಷ್ಠೆ ಮಾಡಿ ನರಸಿಂಹ ಸಾಲಗ್ರಾಮವನ್ನು ಇರಿಸಿ ಆ ಬಹುತಾಲಯವನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡಿದ್ದು. ಮತ್ತು ಧನಲೋಭ ಇರುವ ಒಬ್ಬನಿಗೆ ಹಯಗ್ರೀವ ಸಾಲಿಗ್ರಾಮವನ್ನು ಪೂಜೆಗಾಗಿ ಕೊಟ್ಟು ಅವರನ್ನು ವೈಕುಂಠದಾಸರನ್ನಾಗಿ ಮಾಡಿದ್ದು. ಮತ್ತು ಅಯೋಧ್ಯೆಯಿಂದಾಗಿ ತಂದ ಗರುಡ ಮುಖ್ಯ ಪ್ರಾಣ ವಿಗ್ರಹಗಳನ್ನು ಮತ್ತು ಶ್ರೀ ಮಧ್ವಾಚಾರ್ಯರ ವಿಗ್ರಹವನ್ನು ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಪ್ರತಿಷ್ಠೆ ಮಾಡಿದ್ದು. ಮತ್ತು ದೆಹಲಿಯ ಮುಸ್ಲಿಂ ರಾಜನ ಮಗನನ್ನು ಬದುಕಿಸಿದ್ದು. ಅವನು ಕಳಿಸಿದ ಸಂಪತ್ತನ್ನು ನದಿಗೆ ಸಮರ್ಪಣೆ ಮಾಡಿ ಮತ್ತೆ ಪುನಃ ಅವನ ಸಂಪತ್ತನ್ನು ಕೊಟ್ಟಾಗ ಅದನ್ನು ಕೃಷ್ಣ ಮಠದಲ್ಲಿ ಭೂಗತ ಮಾಡಿ ಅಲ್ಲಿ ನಾಗ ಪ್ರತಿಷ್ಠೆ ಮಾಡಿದ್ದು. ಮತ್ತು 2 ತಿಂಗಳ ಪರ್ಯಾಯ ಪೂಜಾಕ್ರಮವನ್ನು 2 ವರ್ಷಕ್ಕೆ ಮಾಡಿದ್ದು. ಮತ್ತು ಕುಮಾರ ಪರ್ವತದಲ್ಲಿ ಹಸು ಹುಲಿಗಳಿಗೆ ವೈರತ್ವ ತಪ್ಪಿಸಿದ್ದು. ಮತ್ತು ವಿಷ್ಣು ತೀರ್ಥರ ಸಂದರ್ಶನ ಮಾಡಿ ಅವರಿಂದಾಗಿ ಶ್ರೀಮುಷ್ಣ ವರಾಹ ಪ್ರತಿಮೆಯನ್ನು ಪಡೆದಿದ್ದು. ಮತ್ತು ಶ್ರೀ ಲಕ್ಷ್ಮೀನಾರಾಯಣರ ಸ್ತುತಿರೂಪವಾದ ಶ್ರೀ ಶೀರ್ಷ ಗುಣದರ್ಪಣ ಸ್ತೋತ್ರವನ್ನು ರಚನೆ ಮಾಡಿ ಸ್ವರ್ಣ ಮಳೆಯನ್ನು ಉಂಟು ಮಾಡಿ ದರಿದ್ರ ಬ್ರಾಹ್ಮಣನ ಋಣ ಪರಿಹಾರ ಮಾಡಿದ್ದು. ಶ್ರೀಕೃಷ್ಣ ಸ್ತುತಿಯನ್ನು ರಚನೆ ಮಾಡಿ ಬ್ರಾಹ್ಮಣ ಒಬ್ಬರಿಗೆ ದೃಷ್ಟಿ ಬರುವಂತೆ ಮಾಡಿದ್ದು. ಮತ್ತು ಸ್ವರ್ಣಕಾರ ಒಬ್ಬ ಮನೆಯಲ್ಲಿ ಎರಕ ಹೊಯ್ದು ವಿನಾಯಕನ ಪ್ರತಿಮೆ ಮಾಡಲಿಕ್ಕೆ ಹೋದಾಗ ಅನೇಕ ಸಲ ಪ್ರಯತ್ನ ಮಾಡಿದರೂ ಅದು ಹಯಗ್ರೀವ ರೂಪವೇ ಆಗ್ತಾಯಿತ್ತು. ಆ ವಿಗ್ರಹವನ್ನು ಪಡೆದುಕೊಂಡು ಆ ಮಠದಲ್ಲಿ 2ನೆಯ ಪಟ್ಟದ ದೇವರನ್ನಾಗಿ ಹಯಗ್ರೀವ ದೇವರನ್ನು ಮಾಡಿದ್ದು. ಮತ್ತು ತಿರುಪತಿ ಬೆಟ್ಟವನ್ನು ಶಾಲಗ್ರಾಮ ಶಿಲಾರೂಪವಾಗಿ ನೋಡಿ ಮಂಡಿಯಿಂದಲೇ ಬೆಟ್ಟವನ್ನು ಹತ್ತಿ ಶ್ರೀನಿವಾಸ ದೇವರಿಗೆ ಶಾಲಗ್ರಾಮ ಹಾರ ಅರ್ಪಣೆಯನ್ನು ಮಾಡಿದ್ದು. ಮತ್ತು ಸ್ವಪ್ನ ಸೂಚನೆಯಂತೆ ಶ್ರೀದೇವಿ ಭೂದೇವಿ ಸಹಿತ ಸ್ವರ್ಣ ಶ್ರೀನಿವಾಸ ಪ್ರತಿಮೆಯನ್ನು ಪಡೆದಿದ್ದು. ಮತ್ತು ಹಯಗ್ರೀವ ದೇವರಿಗೆ ಹಯಗ್ರೀವ ಮಡ್ಡಿಯನ್ನು ತಲೆ ಮೇಲಿಟ್ಟು ಸಾಕ್ಷಾತ್ತಾಗಿ ಅರ್ಪಣೆ ಮಾಡಿ ಮತ್ತು ದೊಡ್ಡ ಬದರಿಗೆ ಹೋಗಿ ಶ್ರೀ ವೇದವ್ಯಾಸ ದೇವರ ಶ್ರೀ ಮಧ್ವಾಚಾರ್ಯರ ದರ್ಶನ ಪಡೆದಿದ್ದು. ಮತ್ತು ಕನಕದಾಸರಿಗೆ ದೇವರ ಪ್ರಸಾದ ಕೊಡಿಸುತ್ತಾ ಅವರ ಗಂಜಿ ರೊಟ್ಟಿಯನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡುವ ಒಂದು ಪದ್ಧತಿ ಇವತ್ತು ನಡೆಯುವಂತೆ ಮಾಡಿದ್ದು. ಮತ್ತು ಕಾಣಿಯೂರು ಸ್ವಾಮಿಗಳ ಇಚ್ಛೆಯಂತೆ ಪಾಜಕ ಕ್ಷೇತ್ರದಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಮೂರ್ತಿಯನ್ನು ಅವರ ಪಾದದ ಎದುರಿಗೆ ಸ್ಥಾಪನೆ ಮಾಡಿದ್ದು. ಮತ್ತು ಜೈನ ದೇವರನ್ನ ಪಚ್ಚ ವಿಠ್ಠಲನನ್ನಾಗಿ ಮಾಡಿ ಅದನ್ನು ಪೂಜೆಗೆ ಇಟ್ಟುಕೊಂಡಿದ್ದು. ಮತ್ತು ನೇತ್ರಾವತಿ ನದಿ ತೀರದಲ್ಲಿ ದಂಡತೀರ್ಥವನ್ನು ನಿರ್ಮಾಣ ಮಾಡಿದ್ದು. ಮತ್ತು ಅಮಾವಾಸ್ಯೆಯ ದಿನ ಚಂದ್ರೋದಯವನ್ನು ಮಾಡಿಸಿದ್ದು. ಮತ್ತು ವಿಜಯನಗರದ ಅರಸರ ಜ್ವರವನ್ನು ಪರಿಹಾರ ಮಾಡಿ ಇವರಿಗೆ ದಾರಿದ್ರ್ಯ ಬಂದಾಗ ವಾಲಿ ಭಂಡಾರದಿಂದ ರಾಜರಿಗೆ ಬ್ರಹ್ಮದೇವರ ಪೂಜೆ ಮಾಡಿ ವಾಲಿ ಕರಾರ್ಚಿತವಾದ ವಿಠ್ಠಲ ಹಯಗ್ರೀವ ಕರಾರ್ಚಿತ ರಾಮ ಪ್ರತಿಮೆಗಳನ್ನು ತಾವು ಪಡ್ಕೊಂಡು
ಕಾಲಾಂತರದಲ್ಲಿ ತಮ್ಮ ಪರ್ಯಾಯದಲ್ಲಿ ಅಚ್ಯುತರಾಯನಿಂದಾಗಿ ಕೃಷ್ಣ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ಮಾಡಿಸಿದ್ದು. ಮತ್ತು ಉಡುಪಿಯಲ್ಲಿ ಪರ್ಯಾಯದ ಲಕ್ಷದೀಪೋತ್ಸವಕ್ಕೆ ಮಹಾವೃಷ್ಟಿ ಬಂದು ವಿಘ್ನ ಬರ್ತಾ ಇರಬೇಕಾದ್ರೆ ಪಾಲ್ಗಡಲೊಡೆಯ ಬಾರೋ ಎನ್ನುವ ಕೀರ್ತನೆಯನ್ನು ಹೇಳುತ್ತಾ ರಥವನ್ನೆಳೆದು ರಥದ ಮೇಲೆ ಒಂದು ಹನಿ ನೀರು ಕೂಡ ಸುರಿಯದೇನೆ ಬೇರೆ ಕಡೆ ಮಳೆ ಆಗುವ ಹಾಗೆ ಮಾಡಿದ್ದು. ಸಂಚಾರ ಕಾಲದಲ್ಲಿ ಒಂದು ರಾತ್ರಿ ಅರಣ್ಯದಲ್ಲಿ ತಮ್ಮ ಸೇವಕರೆಲ್ಲ ತಮ್ಮಿಂದ ದೂರಾಗಿ ಪರದಾಡ್ತಿರಬೇಕಾದರೆ ಕಂಜಾಕ್ಷ ಕಾಯಯ್ಯ ಕರುಣನಿಧಿಯೇ ಬಲಭಂಜನುಜ ಬಾ ಚೆನ್ನ ಅಂತ ಹಾಡನ್ನು ಹಾಡಿ ಎಲ್ಲ ಮಠದವರನ್ನೆಲ್ಲ ತಮ್ಮ ಹತ್ತಿರ ಬರುವ ಹಾಗೆ ಮಾಡಿದ್ದು. ಹೀಗೆ ಇಂತಹ ಅನೇಕ ಮಹಿಮೆಗಳು ಶ್ರೀ ವಾದಿರಾಜ ಸ್ವಾಮಿಗಳ ಬಗ್ಗೆ ಇದೆ. ಅವುಗಳನ್ನೆಲ್ಲ ಬೇರೆ ಬೇರೆ ಪುಸ್ತಕಗಳಿಂದಾಗಿ ಪ್ರವಚನಗಳಿಂದಾಗಿ ನಾವು ತಿಳಿಯಬಹುದಾಗಿದೆ. ಇಂತಹ ಮಹಾಮಹಿಮರಾದಂತಹ ಶ್ರೀ ವಾದಿರಾಜ ಸ್ವಾಮಿಗಳು ಶಾರ್ವರಿ ಸಂವತ್ಸರದ ಫಾಲ್ಗುಣ ಶುಕ್ಲ ನವಮಿ ದಿನ ಅಂಕುರಾರ್ಪಣೆ ಮಾಡಿಸಿ ಮರುದಿನದಿಂದ ಚತುರ್ದಶಿವರೆಗೆ ಪುಷ್ಪರಥೋತ್ಸವ, ಪೂರ್ಣಿಮೆಯಿಂದ ಮಹಾರಥೋತ್ಸವವನ್ನು ನಡೆಸ್ತಾ ಇದ್ದಾಗ ಶ್ರೀಪಾದಂಗಳವರ ಇಷ್ಟ ಪ್ರಕಾರ ದೇವೇಂದ್ರ ದಿವ್ಯ ವಿಮಾನವನ್ನು ಕಳುಹಿಸಿದರು. ಶ್ರೀವಾದಿರಾಜರು ಆ ವಿಮಾನವನ್ನು ಅಲ್ಲಿಯೇ ನಿಲ್ಲಿಸಿ ಅಲ್ಲಿರುವ ಅಶ್ವತ್ಥ ವೃಕ್ಷದ ಮೇಲೆ ಇರುವಂತೆ ಆಜ್ಞಾಪನೆ ಮಾಡಿ ಎಲ್ಲ ಉತ್ಸವಗಳನ್ನು ಮಾಡಿ ಮುಗಿಸಿದರು. ಮತ್ತು ಫಾಲ್ಗುಣ ಕೃಷ್ಣ ದ್ವಿತೀಯ ತಿಥಿಯಲ್ಲಿ ಎಲ್ಲ ಭಕ್ತರಿಗೂ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ ಎಲ್ಲ ದೇವತಾ ಸನ್ನಿಧಾನದಿಂದ ಯುಕ್ತವಾದ ಆ ಪಂಚವೃಂದಾವನವನ್ನು ಮಾರನೇ ದಿನ ಅಂದರೆ ಶಾರ್ವರಿ ಕೃಷ್ಣ ಪಕ್ಷ ತೃತೀಯ ಬುಧವಾರ ಸ್ವಾತಿ ನಕ್ಷತ್ರದ ದಿನ ಅವರು ಸಶರೀರ ವೃಂದಾವನವನ್ನು ಪ್ರವೇಶವನ್ನು ಮಾಡಿದರು. ಆಕಾಶದಲ್ಲಿ ಕೋಟಿ ಸೂರ್ಯ ಪ್ರಕಾಶದಿಂದ ಕೂಡಿದಂತಹ ವಿಮಾನದಲ್ಲಿ ತೇಜೋಮೂರ್ತಿಗಳಾಗಿ ಛತ್ರ ಚಾಮರ ಇವುಗಳಿಂದಾಗಿ ಸೇವಿತರಾಗಿ ಇರುವ ಆ ಸನ್ಯಾಸಿಗಳನ್ನು ನೋಡಿ ಭಕ್ತಜನರು ತಮ್ಮನ್ನು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಕ್ತರ ಮೇಲಿನ ಅನುಕಂಪೆಯಿಂದಾಗಿ ವಾದ್ಯರಾಜರು ತಮ್ಮ ಪಾದುಕೆಯನ್ನು, ತಮ್ಮ ಕಾವಿಶಾಟಿಯನ್ನು ಕೆಳಗೆ ಹಾಕಿ ಒಂದು ಅಂಶದಿಂದ ನಾವು ವೃಂದಾವನದಲ್ಲಿದ್ದು ಭಕ್ತರನ್ನು ರಕ್ಷಣೆ ಮಾಡುವುದಾಗಿ ಆಶ್ವಾಸನೆಯನ್ನು ಕೊಟ್ಟು ವಿಮಾನದಲ್ಲಿ ದೇವಲೋಕಕ್ಕೆ ಹೋದರು. ಈಗಲೂ ಕೂಡ ಆರಾಧನೆಯ ದಿನ ಅವರ ಕಾವಿಶಾಟಿ ಮತ್ತು ಪಾದುಕೆಗಳ ದರ್ಶನವನ್ನು ಮಾಡಬಹುದಾಗಿದೆ. ಇಂತಹ ಶ್ರೀ ವಾದಿರಾಜ ಸ್ವಾಮಿಗಳ ಮಹಿಮೆಗಳನ್ನು ಬೇರೆ ಬೇರೆ ಪುಸ್ತಕ ಹಾಗೂ ಬೇರೆ ಗುರುಗಳ ಪಂಡಿತರ ನಾವು ಪ್ರವಚನಗಳಿಂದಾಗಿ ತಿಳಿಯಬಹುದಾಗಿದೆ. ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋ ಭೀಷ್ಟದ ಸತಾಂ.